ಎಡೋ ತಾತನ ಕಾಯಕುಂತ ಈ ಗವಿ ಅಣ್ಣ ಇನ್ನೂ ಬರಾಕುಂತಿಲ್ಲಲ್ಲ. ಇಲ್ಲೇ ಇದ್ದೀನಿ ಅಂತ ಅನ್ನಕುಂತಾನೆ, ಇನ್ನೂ ಬರವಲ್ಲ. ಕಾಲೇಜ್ ಬಿಟ್ಟು ಎಷ್ಟೊತ್ತಾತು. ಇವತ್ತು ನೋಡಿದ್ರೆ ಎಷ್ಟೊಂದು ಹೋಮ್ವರ್ಕ್ ಐತಿ. ಹೋಗಿ ಲಘು ಲಘುನ ಹೋಮ್ವರ್ಕ್ ಮುಗಿಸ್ಬೇಕು. ಅದು ಅಲ್ಲದೆ ನಾಳೆ ಟೆಸ್ಟ್ ಬೇರೆ ಇಡ್ತೀನಿ ಅಂತ ಅಂದಿದ್ದಾರೆ ಮ್ಯಾಮ್. ಅದಕ್ಕೂ ಬೇರೆ ಪ್ರಿಪೇರ್ ಆಗಬೇಕು. ಎಷ್ಟೊತ್ತು ಬೇಗ ಬಾ ಗವಿ ಅಣ್ಣ. ಪಾಪ ಗವಿ ಅಣ್ಣಗೆ ಬೈಯೋದು ತಪ್ಪ. ಯಾಕಂದ್ರೆ ಪಾಪ ಅಣ್ಣ ಡ್ಯೂಟಿ ಮುಗಿಸ್ಕೊಂಡು ಬರ್ಬೇಕಲ್ಲ, ಅವರ ಸರು ಬೇಗ ಬಿಡಬೇಕಲ್ಲ ಗವಿ ಅಣ್ಣನ. ಛೇ, ನಾನರೇನ ಕಾಲೇಜ್ ಮುಗಿಸ್ಕೊಂಡು ಹೋಗಿ ಓದ್ಬೋದು ಮನ್ಯಾಗ. ಆದ್ರೆ ಗವಿ ಅಣ್ಣ ತನ್ನ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ತಂದು ಬ್ಯಾಂಕಿಂಗ್ ಎಕ್ಸಾಮಿಗೆ ರಾತ್ರಿ ಎಲ್ಲ ಕುತ್ಕೊಂಡು ಓದ್ಕೋಬೇಕು. ಮತ್ತು ಬೆಳಗ್ಗೆ ಎದ್ದು ಮತ್ತು ಡ್ಯೂಟಿಗೆ ಬರಬೇಕು. ಪಾಪ ಇಷ್ಟೆಲ್ಲ ಕಷ್ಟಪಡಾಕುಂತಾನೆ ಗವಿ ಅಣ್ಣ. ಪಾಪ ಈ ವರ್ಷದಲ್ಲಿ ಗವಿ ಅಣ್ಣಂದು ಯಾವುದಾದ್ರೂ ಒಂದು ಬ್ಯಾಂಕಿಂದ ಗೌರ್ಮೆಂಟ್ ಜಾಬ್ ಆಗ್ಲಪ್ಪ. ಹಾಯ್ ಮ್ಯಾಮ್. ನೀವೆದಕ್ಕೆ ಮತ್ತೆ ಇಲ್ಲಿಗೆ ಬಂದ್ರಿ? ನಿನ್ನೇನೆ ಹೇಳಿದ್ದೀನಿ ತಾನೇ ನಾನು ನನ್ನನ್ನು ಫಾಲೋ ಮಾಡಬೇಡಿ ಅಂತಂದು. ಮತ್ತೆ ಯಾಕೆ ಇಲ್ಲಿ ತನಕ ಬಂದಿರಿ ನೀವು? ಏನ್ರಿ ಮೇಡಮರ ನೀವು? ಅಲ್ಲ, ನಿಮಗೋಸ್ಕರ ಕಾಲೇಜ್ ತನಕ ಬಂದಿದ್ದೀನಿ. ಒಂದು ಹಾಯ್ ಹೇಳಿಬಿಟ್ಟು ನೋಡಿದ ತಕ್ಷಣ ಭಯ ಕುಂತ್ಬಿಟ್ಟಿರಲ್ರಿ ನೀವು. ಹಲೋ, ನಿಮ್ಗೇನಾದರೂ ನಾನು ನಮ್ಮ ಕಾಲೇಜ್ ಹತ್ರ ಬಾ ಅಂತ ಹೇಳಿದ್ನ? ನಿಮ್ಗೇನಾದರೂ ತಲೆಗಿಲಿ ಕೆಟ್ಟೈತೇನ್ರಿ? ಇದಕ್ಕೆ ನನ್ನನ್ನು ಫಾಲೋ ಮಾಡಕ್ಕಂತೀರಿ ನೀವು? ನಾನು ಕಾಲೇಜನ್ನು ಹುಡ್ಕೊಂಡು ನಮ್ಮ ಕಾಲೇಜ್ ತನಕ ಬಂದಿದ್ದೀರಾ ನೋಡ್ರಿ. ಇದು ಸರಿ ಇರಲಿಲ್ಲ. ನಮ್ಮ ಮನ್ಯಾಗ ಹೇಳಿದೆ ಅಂತಂದ್ರೆ ನೋಡ್ರಿ, ಮತ್ತೆ ನಿಮ್ಮ ಪರಿಣಾಮ ಸರಿ ಇರೋಂಗಿಲ್ಲ. ಸುಮ್ಮನೆ ಇಲ್ಲಿಂದ ಹೋಗಿ ಎತ್ತಾಗ ಹೋಗ್ರಿ ಎತ್ತಾಗ. ಅಯ್ಯೋ ಮೇಡಮರ, ಯಾಕ್ರೆ ಎಷ್ಟೊಂದು ಸಿಟ್ಟು ಮಾಡ್ಕೋತೀರಿ? ಅಲ್ಲ, ಏನೋ ನಿಮ್ಮನ್ನು ನೋಡಿ ಫ್ರೆಂಡ್ಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ನಾನು ಬಂದರೆ ನೀವು ನೋಡಿದರೆ ಗುರ್ರ ಅಂತ ಇದ್ದೀರಲ್ಲ. ಅಟ್ಲೀಸ್ಟ್ ನಿಮ್ಮ ಹೆಸರು ಏನಂತ ಆದರೂ ಹೇಳ್ರಿ. ಫಸ್ಟ್ ಹುಡುಗಿ ನೋಡಿದ ತಕ್ಷಣ ಸ್ಮೈಲ್ ಮಾಡೋದು. ನೀವು ಸ್ಮೈಲ್ ಮಾಡಿದ ತಕ್ಷಣ ನಾವು ಸ್ಮೈಲ್ ಮಾಡಬೇಕು ಅಂತ ಅನ್ನೋದು. ಆಮೇಲೆ ಹೆಸರು ಕೇಳಿದ ತಕ್ಷಣ ಫ್ರೆಂಡ್ಸ್ ಆಗೋಣವಾ ಅಂತ ಹೇಳೋದು. ಫ್ರೆಂಡ್ಸ್ ಆದ ತಕ್ಷಣ ಜಸ್ಟ್ ಫ್ರೆಂಡ್ಸ್ ಅಂತ ಅನ್ನೋದು ಸ್ಟಾರ್ಟಿಂಗಿಗೆ. ಅದಾದಮೇಲೆ ಜಸ್ಟ್ ಫ್ರೆಂಡ್ಸ್ ಎಲ್ಲ ಆಮೇಲೆ ಲವರ್ ಆಗೋದು. ಇದೆಲ್ಲ ಬೇಕಾ? ನನಗಿದೆ ಯಾವುದು ಬೇಕಾಗಿಲ್ಲ. ಅಷ್ಟಕ್ಕೂ ನಿಮ್ಗೆ ಯಾಕ್ರಿ ನಾನು ನನ್ನ ಹೆಸರು ಹೇಳಬೇಕು? ಸುಮ್ಮನೆ ಇಲ್ಲಿಂದ ಹೋಗ್ರಿ ಅತ್ತಾಗ. ಅಯ್ಯೋ ಅಯ್ಯೋ ಅಯ್ಯೋ, ಏನು ರೀ ಮೇಡಮರ ನೀವು ಎಷ್ಟು ಟ್ಯಾಲೆಂಟ್ ಇದ್ದೀರಿ. ಅಲ್ಲ, ನಾನು ಹಾಯ್ ಹೇಳ್ರಿ, ಇಲ್ಲ ನಿಮ್ಮ ಹೆಸರು ಹೇಳ್ರಿ ಅಂತಂದಿದ್ದಕ್ಕೆ ನೀವೇನ್ರಿ ನೀವು ಇಷ್ಟುದ್ದ ಭಾಷಣನ ಹೇಳ್ಬಿಟ್ರಲ್ಲ ರೀ. ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲನ್ರಿ? ಇಲ್ಲಿಂದ ಹೋಗಂತಂದು ಎದಕ್ಕೆ ನನ್ನನ್ನು ಫಾಲೋ ಮಾಡಕೊಂತೀರಿ ನೀವು? ಹಿಂಗೆ ಫಾಲೋ ಮಾಡಕೊಂತೀರಿ ಅಂದ್ರೆ ನೋಡ್ರಿ, ಮತ್ತೆ ನಾನು ನಮ್ಮ ಮನ್ಯಾಗ ಹೋಗಿ ಹೇಳ್ತೀನಿ ನೋಡ್ರಿ. ಅವಾಗ ನಮ್ಮ ಮನೆಯವ್ರು ಬಂದು 4 ತೆಗೆದಿಕ್ಕಿದ್ರ ಅಂದ್ರೆ ಗೊತ್ತಾಗತ್ತೆ ನಿಮಗೆ. ಹುಡುಗಿರನ್ನ ಫಾಲೋ ಮಾಡೋದು ಬಿಟ್ರೆ ಮತ್ತೇನು ಕೆಲಸನೇ ಇಲ್ಲನ್ರಿ ನಿಮಗೆ? ಮನ್ಯಾಗ ಏನು ಕೆಲಸ ಇಲ್ಲ ನಿಮ್ಗೆ? ನಿಮ್ಮ ಮನ್ಯಾಗ ಹುಡುಗಿರನ್ನ ಫಾಲೋ ಮಾಡೋಕೆ ಬಿಟ್ಟಾರನ್ರಿ? ಹಲೋ ಮೇಡಮ್, ನಾನು ಯಾವ ಹುಡುಗಿನೂ ಫಾಲೋ ಮಾಡೋಕ್ಕಂತಿಲ್ಲ. ನಾನು ಫಾಲೋ ಮಾಡ್ತಾ ಇರೋದು ನಿಮ್ಮೊಬ್ಬರನ್ನಷ್ಟೇ. ನನ್ನ ಲೈಫಲ್ಲೇ ನಾನು ಒಂದು ಹುಡುಗಿನ ಮಾತಾಡ್ಸ್ತಾ ಇದ್ದೀನಿ ಅಂತಂದ್ರೆ ಅದು ನೀವೇ ಗೊತ್ತಾ? ಯಾಕೆ ನಿಮ್ಮ ಮನೆಯಲ್ಲಿರೋ ಅಕ್ಕ ತಂಗಿ ಯಾರ ಜೊತೆನೂ ಮಾತಾಡಿಲ್ವಾ ನೀವು? ವಾವ್, ನೈಸ್ ಜೋಕ್. ನೀವು ಜೋಕ್ ಚೆನ್ನಾಗಿ ಮಾಡ್ತೀರಿ ಬಿಡ್ರಿ. ಅಲ್ರಿ, ನಮ್ಮ ಅಕ್ಕ ತಂಗಿಯರ್ನಲ್ರಿ ಈ ಥರ ಹೊರಗಡೆ ನಂಗೆ ಪರಿಚಯ ಇಲ್ಲದೆ ಇರೋ ಹುಡುಗಿಯರ್ ಅಂತಂದ್ರೆ ನಿಮ್ಮ ಜೊತೆನೇ ಮಾತಾಡ್ತಾ ಇರೋದು ಅಂತ ಹೇಳಿದ್ದು. ನೋಡಿರಿ, ನಿಮ್ಮ ಹಿಸ್ಟ್ರಿ ಆಗಲಿ, ನಿಮ್ಮ ಬಯೋಡಾಟಾ ಆಗಲಿ, ನೀವು ಹೆಂಗದೀರಿ ಅನ್ನೋದಾಗಲಿ ಅದು ಯಾವುದೂ ನನಗೆ ಬೇಕಾಗಿಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಸುಮ್ಮನೆ ಇಲ್ಲಿಂದ ಹೊರಟು ಬಿಡ್ರಿ. ಯಾಕ್ರಿ ಅಷ್ಟೊಂದು ಸಿಟ್ಟಲ್ಲದೀವಿ? ಯಾಕೆ ನಿಮ್ಮ ಸ್ಕೂಲ್ ಅಂತೀನಿ ನೋಡ್ರಿ, ನಿಮ್ಮ ಕಾಲೇಜಲ್ಲಿ ಸರು ಅಥವಾ ಲೆಕ್ಚರರ್ ಯಾರಾದರೂ ನಿಮಗೆ ಬೈದ್ರಾ? ಇವಾಗ ನೀವು ಸುಮ್ಮನೆ ಹೋಗ್ತೀರಾ ಅಥವಾ ಜೋರಾಗಿ ಚೀರ್ ಬಿಡ್ಲಾ? ಇಲ್ಲಿರೋರು ಎಲ್ಲರೂ ಓಡಿ ಬರ್ತಾರೆ ನೋಡ್ರಿ. ಮತ್ತೆ ಅವಾಗ ಎಲ್ಲರ ಕೈಯಲ್ಲಿ ನೀವೇ ಹೊಡ್ಸ್ಕೋಬೇಕಾಗುತ್ತೆ. ಸುಮ್ಮನೆ ಹೊರಟೋಗ್ರಿ. ಎದಕ್ಕೆ ಆಡ್ತೀರಿ ನನಗೆ? ನನಗೆ ಗೊತ್ತು ನೀವು ಆ ಥರ ಮಾಡಲ್ಲ ಅಂತ. ಹಾಗಾದರೆ ಇನ್ನೂ ಒಂದು ಸ್ವಲ್ಪ ತಿಳಿ ನಿಂತ್ಕೋರಿ. ನಮ್ಮ ಅಣ್ಣ ಬರ್ತಾನೆ. ನಮ್ಮ ಅಣ್ಣ ಬಂದಮೇಲೆ ಹೇಳ್ತೀನಿ. ನಮ್ಮ ಅಣ್ಣನೇ 4 ತದಕಿ ಹೋಗ್ತಾನೆ. ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಓ, ನಿಮ್ಮ ಅಣ್ಣನೂ ಬರ್ತಾ ಇದ್ದಾರಾ? ಹಾಗಾದರೆ ಚಲೋ ಆಯ್ತು ಬಿಡಿ. ಇವತ್ತು ನಿಮ್ಮ ಜೊತೆ ನಿಮ್ಮ ಅಣ್ಣನೂ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ಅವಾಗಲಾದರೂ ನಿಮ್ಮ ಅಣ್ಣ ಆದರೂ ಹೇಳ್ತಾರೆ, ನಾನು ಇಷ್ಟು ಚಲೋ ಹುಡುಗ, ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊರಿ ನೀವು ಅಂತಂದು. ರೀ, ನಿಮಗೇನಾರು ತಲೆಗಿಲಿ ಕೆಟ್ಟೈತನ್ರಿ? ಎದಕ್ಕೆ ಬಂದು ನನಗೆ ಕಾಡ್ತೀರಿಪ್ಪ? ನಿಮ್ದೊಂಥರ ದೊಡ್ಡ ತಲೆನೋವಾಗಿತ್ತು ನೋಡ್ರಿ ನಿನ್ನಿಂದ. ಸುಮ್ಮನೆ ಹೋಗ್ರಿ, ನಂದ ಕೆಲಸ ಐತಿ. ಅಲ್ಲ ರೀ, ಇವಾಗ ತಾನೇ ನಿಮ್ಮ ಅಣ್ಣ ಬರ್ತಾನೆ ಅಂತ ಅಂದ್ರಿ, ಮತ್ತು ನಂಗೆ ಪರಿಚಯ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ ಅಂತಂದು. ನಾನು ಇವಾಗಲೇ ಹೇಳಿದೆ ನೀವು ನನ್ನ ಫ್ರೆಂಡ್ ಅಂತಂದು. ನೀವು ಹೇಳಿಲ್ಲ, ನಾನು ಅಂದ್ಕೊಂಡೆ. ಅನ್ಕೋತೀರಿ. ನೀವೇನು ಅನ್ಕೋತೀರಿ? ಎಲ್ಲನೂ ಅನ್ಕೋತೀರಿ. ನೀವು ಹೆಂಗೆ ಅನ್ಕೋತೀರಿ ಅಂತ ನಾನು ಹಂಗೆ ಅನ್ಕೊಲ್ಲ. ಅನ್ಕೋರಿಲ್ಲ, ತಪ್ಪೇನಿದೆ? ಅಯ್ಯೋ ರೀ, ಸುಮ್ಮನೆ ನಿಮ್ಮ ಕೈ ಮುಗಿತೀನಿ. ಬೇಕಾದ್ರೆ ದಯವಿಟ್ಟು ಇಲ್ಲಿಂದ ಎಲ್ಲರೂ ಹೊರಟು ಬಿಡ್ರಿ. ಯಾರಾದರೂ ನೋಡಿದ್ರೆ ಮತ್ತೆ ತಪ್ಪು ತಿಳ್ಕೊತಾರೆ. ನಮ್ಮ ಊರವ್ರು ಎಲ್ಲರೂ ಇಲ್ಲಿ ಅಡ್ಡಾಡ್ತಿರ್ತಾರೆ. ಮೊದಲೇ ನಾನು ಯಾರ ಜೊತೆನೂ ಮಾತಾಡೋಂಗಿಲ್ಲ. ನಮ್ಮ ಊರಲ್ಲಿ ಇಷ್ಟು ಸುದ್ದಿ ಗೊತ್ತಾತಂದ್ರೆ ಇಷ್ಟುದ್ದ ಊರು ತುಂಬ ಹಂಚಿಬಿಡ್ತಾರೆ. ನಾನು ಮರ್ಯಾದೆ ಎಲ್ಲ ಹೋಗ್ತೀನಿ. ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೊರಟು ಬಿಡ್ರಿ. ಅಲ್ಲ ರೀ, ಕಾಲೇಜ್ ಬಿಟ್ಟು ಭಾಳ ಹೊತ್ತಾಗೈತಿ, ಯಾರೂ ಇಲ್ಲ ನೋಡ್ರಿ, ಎಲ್ಲರೂ ಹೋಗಾರ. ಆ ಕಡೆ ನೋಡ್ರಿ ಒಂದು ಸ್ವಲ್ಪ ಗಂಡು ಮಕ್ಕಳೆಲ್ಲ ಹೆಂಗೆ ಸ್ಮೋಕ್ ಮಾಡ್ಕೊತ ನಿಂತಾರೆ. ಅವ್ರು ಅವಾಗಿಂದ ನಿಮ್ಮನ್ನೇ ನೋಡಾಕೊಂತಾರೆ. ನೀವು ಒಬ್ಬರೇ ಇದ್ರೆ ಮತ್ತು ಇಲ್ಲಿಗೆ ಬರ್ತಾರೆ ಅವ್ರು ಬಂದು ಚುಡಾಯಿಸೋದು, ಏನೇನಾದರೂ ಮಾತಾಡೋದು ಹಂಗೆ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಬಂದು ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಇವಾಗ ನೋಡ್ರಿ, ನಾನು ನಿಮ್ಮ ಹತ್ರ ಬಂದು ಮಾತಾಡಕೊಂತೀನಲ್ಲ ಅವಾಗಿಂದ, ಹಾಗಾಗಿ ಅವ್ರು ಈ ಕಡೆ ಬಂದಿಲ್ಲ. ಇಲ್ಲ ಅಂದಿದ್ದಿದ್ರೆ ಇಲ್ಲೇ ನಿಮ್ಮ ಕಡೆ ಬಂದು ನಿಮ್ಮನ್ನು ಚುಡಾಯಿಸೋರು, ಗೊತ್ತಾ? ಸರಿ, ನೀವು ಹೋಗಿ, ನಾನೇ ಇಲ್ಲಿಂದ ಹೋಗ್ತೀನಿ.
ನೋಡ್ರಿ ಇನ್ನೊಂದು 5 ನಿಮಿಷ ವೇಟ್ ಮಾಡಿರಿ, ನಿಮ್ಮ ಅಣ್ಣ ಬರ್ಬೋದು. ನಿಮ್ಮ ಅಣ್ಣ ಬಂದ ತಕ್ಷಣ ನಾನು ಹೋಗ್ತೀನಿ, ನೀವು ನಿಮ್ಮ ಅಣ್ಣನ ಜೊತೆ ಮನೆಗೆ ಹೋಗ್ರಿ. ಯಾಕಂದ್ರೆ ಅಲ್ಲಿ ನೋಡ್ರಿ ಇಷ್ಟೊಂದು ಜನ ಅದಾರ, ಸರಿ ಅನ್ಸಂಗಿಲ್ಲ. ಒಬ್ಬರೇ ಹುಡುಗಿ ನಿಂತಾರಂತ ಅಂದಮೇಲೆ ಈಗಿನ ಕಾಲದಲ್ಲಿ ಮೊದಲೇ ಜನ ಸರಿ ಇಲ್ಲ. ಅದಕ್ಕೋಸ್ಕರ ಇನ್ನೊಂದು 5-10 ನಿಮಿಷ ಅಲ್ಲ, ನಿಮ್ಮ ಅಣ್ಣ ಬರೋವರೆಗೂ ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ. ನಿಮ್ಗೆ ಏನು ಬೈಬೇಕಂತ ಅನ್ಸುತ್ತಾ ಅದನ್ನೆಲ್ಲ ಬೈದು ಬಿಡ್ರಿ ನನಗೆ, ಸರಿನಾ? ಹೌದು, ಅವರೆಲ್ಲ ನನ್ನ ಚುಡಾಯಿಸಕ್ಕೆ ಬರ್ತಾರೆ ಹಂಗೆ ಹಿಂಗೆ ಅಂತಂದ್ರಲ್ಲ, ಮತ್ತು ನೀವ್ಯಾಕೆ ಬಂದಿರಿ ಇಲ್ಲಿ? ಅಯ್ಯೋ ದೇವ್ರಿ ರೀ, ನಾನು ಆ ಥರ ಪುಂಡಿ ಪೋಖ್ರಿ ಹುಡುಗ ಅಲ್ಲ ರೀ, ಡೀಸೆಂಟ್ ಹುಡುಗ. ನನ್ನ ನೋಡಿದ್ರೆ ಪೊರಕೆ ಥರ ನಾ ಕಾಣಿಸ್ತೀನಿ. ಇವಾಗ ಎಲ್ಲರೂ ಡಿಸೆಂಟಾಗಿ ಬಂದು ನಾನು ಪೊರಕೆ ಥರ ಇಲ್ಲ, ನಾನು ಡಿಸೆಂಟ್ ಹುಡುಗ ಅಂತ ಹೇಳಿ ನಾಟಕ ಮಾಡ್ತಾರೆ. ಇದೆಲ್ಲ ನನಗೆ ಗೊತ್ತಿಲ್ವಾ? ಈಗಿನ ಕಾಲದಲ್ಲಿ ಒಳ್ಳೆಯವರಿಗೆ ಕಾಲನ ಇಲ್ಲ ನೋಡ್ರಿ. ಯಾರಿಗಾದ್ರೂ ಹೆಲ್ಪ್ ಮಾಡೋಕೆ ಹೋದ್ರೆ ಹಿಂಗೆ ನಾವೇ ಬೈಸ್ಕೋಬೇಕಾಗತ್ತೆ ನೋಡ್ರಿ. ಸರಿ ಸರಿ, ನಿಮ್ಗೆ ಏನು ಅನ್ಸುತ್ತಾ ಹಂಗೆ ಬೈರಿ, ಪರವಾಗಿಲ್ಲ, ನಾನೇ ಅಡ್ಜಸ್ಟ್ ಮಾಡ್ಕೋತೀನಿ. ಸರಿ ಸರಿ, ನೀವು ಭಾಷಣ ಹೇಳಿದ್ದು ಸಾಕು. ನಮ್ಮ ಅಣ್ಣ ಬಂದ, ದಯವಿಟ್ಟು ಇಲ್ಲಿಂದ ಹೋಗ್ರಿ. ಆದರೂ ನಿಮ್ಮ ಹೆಸರು ಏನಂತ ಹೇಳ್ರಿ? ಸುಮ್ಮನೆ ಇಲ್ಲಿಂದ ಹೋಗ್ರಿ. ಏನು ಹೆಲ್ಪ್ ಮಾಡಕ್ಕೆ ಬಂದಿನಂತಂದ್ರಿಲ್ಲ, ಮಾಡಿದ್ರಿಲ್ಲ, ಸುಮ್ಮನೆ ಹೋಗ್ರಿ. ಹೆಲ್ಪ್ ಮಾಡಕ್ಕೆ ಬಂದಂಗೆ ಮಾಡಿ ಹೆಸರು ಕೇಳೋದು, ಡೀಟೇಲ್ಸ್ ಕೇಳೋದು, ಇದೆಲ್ಲ ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿರೇನ್ರಿ? ಸುಮ್ಮನೆ ಹೋಗ್ರಿ. ನನ್ನ ಹೆಸರು ಹೇಳಲ್ಲ, ಏನು ಹೇಳಲ್ಲ, ಹೋಗ್ರಿ. ಸರಿ ಬಿಡ್ರಿ. ಇವ್ರದೊಂಥರ ತಲೆನೋವು. ಕಾವೇರಿ, ಸಾರಿಮ್ಮ, ಅದು ಸ್ವಲ್ಪ ಕೆಲಸ ಜಾಸ್ತಿ ಇದ್ಬಿಡ್ತಲ್ಲ, ಹಾಗಾಗಿ ಬರೋದೊಂದು ಸ್ವಲ್ಪ ಲೇಟ್ ಆಯ್ತು. ಸಾರಿಮ್ಮ, ಭಾಳ ತಾತನ ನೀ ಕಾಯ ಕುಂತು. ನಮ್ಮ ಬಾಸ್ ಅದನ್ನಲ್ಲ, ಲಾಸ್ಟ್ ಮೂಮೆಂಟಿಗೆ ಕೆಲಸ ಹೇಳಿಬಿಟ್ಟ. ನಾಳೆ ಬಂದು ಮಾಡ್ತೀನಿ ಅಂತಂದ್ರೂ ಕೇಳಲೇ ಇಲ್ಲ. ಹಾಗಾಗಿ ನಿನಗೆ ಫೋನು ಹಚ್ಚೋದಾಗಿಲ್ಲ. ಕೆಲಸ ಮುಗಿದ ತಕ್ಷಣ ಬಿಡೋ ಮುಂದೆ ಫೋನ್ ಹಚ್ಚೋಣ ಅಂದ್ರೆ ಮತ್ತೆ ಟೈಮ್ ಆಗುತ್ತೆ, ಫೋನ್ ಹಚ್ಕೊಂಡು ಕೂತ್ಕೊಂಡ್ರೆ ಅಂತಂದು ಸೀದಾ ಬೈಕ್ ತೊಗೊಂಡು ಬಂದುಬಿಟ್ಟೆ. ಸಾರಿ, ಏನು ತಿಳ್ಕೊಬೇಡ ಕಾವೇರಿ. ಆಗಲೇ ಎಲ್ಲರೂ ಹೋಗ್ಬಿಟ್ಟಾರಲ್ಲ, ನೀನು ಒಬ್ಬಕ್ಕೆ ಉಳಿದಿದ್ದಿಲ್ಲ. ಸಾರಿ ಕಾವೇರಿ. ಅಯ್ಯೋ, ಇರಲಿ ಬಿಡೋಣ, ಅದಕ್ಕೆಲ್ಲ ಎದಕ್ಕೆ ಸಾರಿ ಕೇಳ್ತಿದ್ದಿ? ಪರವಾಗಿಲ್ಲ, ನನಗೂ ಗೊತ್ತಾಗುತ್ತೆ ನೀನು ಡ್ಯೂಟಿ ಮಾಡ್ತಿರ್ತಿದ್ದಿಲ್ಲ. ಪರವಾಗಿಲ್ಲ, ಇರಲಿ ಬಿಡು. ಇಲ್ಲಿ ನಿಂತ್ಕೊಂಡು ಭಾಳ ಹೊತ್ತಾತನ. ಏನಾದರೂ ತಿಂತೀಯಾ? ಏನಾದರೂ ತಿನ್ನಿಸಿ ಕರ್ಕೊಂಡು ಹೋಗ್ತೀನಂತ. ಗೋಬಿ ಮಂಚೂರಿ ಇಲ್ಲ ಪಾನಿಪುರಿ ಏನಾದ್ರು ತಿಂತೀಯನ? ಬೇಡಣ್ಣ, ಅದೇನು ಬೇಡ. ಇದು ಚಿಕ್ಕಿ ಫೋನ್ ಮಾಡಿದ್ಲು, ಮನ್ಯಾಗ ಸ್ನ್ಯಾಕ್ಸ್ ಏನಾರು ರೆಡಿ ಮಾಡ್ತೀನಿ ಅಂತಂದ್ರೆ ನಾವು ಮನೆಗೆ ಹೋಗಿ ಅಲ್ಲೇ ಫ್ರೆಶ್ ಅಪ್ ಆಗಿ ತಿಂದ್ರಾತು. ಹೌದಾ? ಸರಿ ನಡಿ, ಹಂಗಾರೆ ನನಗೂ ಹಸು ಆಗ್ಬಿಟ್ಟೈತಿ. ಇವತ್ತು ಆಫೀಸ್ ಕೆಲಸದಲ್ಲಿ ಮಧ್ಯಾಹ್ನ ಊಟನ ಮಾಡೋದಾಗಿಲ್ಲ, ಬಾಕ್ಸಿಂದು ಹಂಗೆ ಉಳ್ಕೊಂಡ್ಬಿಟ್ಟೈತಿ. ಸರಿ ನಡಿ, ಹಂಗಾರೆ ಅಲ್ಲೇ ಮನೆಗೆ ಹೋಗಿ ತಿಂದ್ರಾತು. ಏನಣ್ಣ ನೀನು ಎಷ್ಟು ಸಲ ಹೇಳೈತಿ, ಏನೇ ಕೆಲಸ ಇದ್ರೂ ಮೊದಲು ಊಟ ಮಾಡು, ಊಟದ ಕಡೆ ಲಕ್ಷ್ಯ ಕೊಡು ಅಂತ ಎಷ್ಟು ಸಲ ಹೇಳಿದ್ರು ನೀನು ನನ್ನ ಮಾತು ಕೇಳೋದೇ ಇಲ್ಲಲ್ಲ. ಹೋಗೋಣ, ನೀ ಯಾವಾಗಲೂ ಹಿಂಗೆ ಮಾಡ್ತಿದ್ದಿ. ಬರೀ ಕೆಲಸ ಒಂದೇ ಇಂಪಾರ್ಟೆಂಟ್ ಅಣ್ಣ. ಹೊಟ್ಟೆಗೆ ಊಟ ಮಾಡಿ ತಿನ್ಬೇಕಲ್ಲ. ಏನು ತಿನ್ನಲಿಲ್ಲ ಅಂದರೆ ಶಕ್ತಿ ಬರೋದ್ರೆ ಹೆಂಗೆ? ನೀ ಹಿಂಗೆ ಮಾಡಿದೆ ಅಂದರೆ ಆರೋಗ್ಯದ ಗತಿ ಹೆಂಗೆ? ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ಬೇಕಾ ಫಸ್ಟ್? ಸಾರಿ, ಇನ್ನೊಂದು ಸಲ ಹಂಗೆ ಮಾಡೋಂಗಿಲ್ಲ, ಆಯಿತಾ? ಪ್ರತಿ ಸಲನೂ ಹಿಂಗೆ ಅಂತಿದ್ದೆ, ಮತ್ತು ನೀನು ಅದೇ ಥರನ ಮಾಡ್ತಿದ್ದಿ. ಹೋಗೋಣ. ಸಾರಿ ಪುಟ್ಟಿ, ಸಾರಿ. ಇನ್ನೊಂದು ಸಲ ಈ ಥರ ಮಾಡೋಂಗಿಲ್ಲ. ಏನೇ ಇಂಪಾರ್ಟೆಂಟ್ ಕೆಲಸ ಇದ್ರೂ ಅದನ್ನೆಲ್ಲ ಬಿಟ್ಟು ಊಟ ಮಾಡ್ತೀನಿ ಅಂತ, ಸರಿನಾ? ಬಾ ಹೋಗೋಣ, ಮೊದಲು ಮನೆಗೆ ಹೋಗೋಣ. ಮನ್ಯಾಗ ಎಲ್ಲರೂ ಕಾಯ ಕುಂತಿರ್ತಾರೆ. ಅದು ಅಲ್ಲದೆ ನನಗೂ ಸಿಕ್ಕಾಪಟ್ಟೆ ಹಸು ಆಗ್ಬಿಟ್ಟೈತಿ, ಸರಿನಾ? ಸರಿ ಅಣ್ಣ, ಆಯಿತು. ಅವ್ರ ಅಣ್ಣ ಬಂದ್ರೂ ನನ್ನ ಬಗ್ಗೆ ಏನೂ ಹೇಳಿಲ್ಲ ಅಂದ್ರೆ ಹಂಗಂದ್ರೆ ಸಮಥಿಂಗ್ ಇದೆ. ನೀವೇನಂತೀರಿ ಇದಕ್ಕೆ?